ನಾನು ಶೇಖರ್ ಗಣಗಲೂರು ನಿಮ್ಮವ. ಕ್ಷಮಿಸಿ, ನನ್ನ ಮುಂದಿನ ಪುಸ್ತಕ ಗೆಲುವು ಸಿದ್ಧತೆಯಲ್ಲಿ ಇದ್ದ ಕಾರಣ ಸುಮಾರು 2 ತಿಂಗಳುಗಳಿಂದ ಯಾವುದೇ ವಿಡಿಯೋವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ವಿಸ್ಟ್ರಾನ್ ಕಂಪನಿಯಲ್ಲಿ ನಡೆದ ಘಟನೆ ನನ್ನ ಮೇಲೆ ಅಗಾಧವಾಗಿ ಪ್ರಭಾವ ಬೀರುವುದರ ಮೂಲಕ ಈ ದಿನ ಈ ವಿಡಿಯೋವನ್ನು ಮಾಡುವಂತೆ ಮಾಡಿತು. ಹೋರಾಟ ಅಭಿವೃದ್ಧಿಯ ಸಂಕೇತ. ಹೋರಾಟ ಅಭಿವೃದ್ಧಿಯ ಸಂಕೇತವಾಗಿರಬೇಕೇ ಹೊರತು ವಿನಾಶದ ಅಸ್ತ್ರವಾಗಬಾರದು. ವಿಸ್ಟ್ರಾನ್ ಕಂಪನಿಯಲ್ಲಿ ಡಿಸೆಂಬರ್ 12ರಂದು ನಡೆದ ಘಟನೆ ಅಭಿವೃದ್ಧಿಯ ಸಂಕೇತವೇ ಅಥವಾ ವಿನಾಶಕ್ಕೆ ಬರೆದ ಮುನ್ನುಡಿಯೇ? ಕಾರಣ ಏನೇ ಇರಲಿ, ನಡೆದಂತಹ ಘಟನೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವೇ? ಕಾರ್ಖಾನೆಯ ವಿರುದ್ಧ ಊಹಿಸಲಾಗದ ದಾಳಿ, ಅದರ ಆಸ್ತಿ ನಷ್ಟ, ಇದಕ್ಕೆ ಕಾರಣವಾದ ವ್ಯಕ್ತಿಗಳ ನಡೆಯಿಂದ ಸಾಧಿಸುವುದಾದರೂ ಏನು? ಆ ವ್ಯಕ್ತಿಗಳ ಆಕ್ರೋಶದಿಂದ ಆಗಿರುವ ಮತ್ತು ಆಗಲಿರುವ ನಕಾರಾತ್ಮಕ ಪ್ರಭಾವಗಳಿಗೆ ಬಲಿಯಾಗುವವರು ಯಾರು? ಅವರೇ ಅಲ್ಲವೇ? ಅವರನ್ನೇ ನಂಬಿಕೊಂಡಿದ್ದ ಕುಟುಂಬದ ಸದಸ್ಯರಲ್ಲವೇ? ಕಾರ್ಮಿಕರಿಗೆ ವೇತನ ಸಿಗಲಿಲ್ಲ ಅಥವಾ ವೇತನ ಕಡಿತವಾಯಿತು. ಈ ಕುರಿತು ಸಮಸ್ಯೆಗಳನ್ನು ನಿವಾರಿಸಲು ಮಾರ್ಗಗಳೇ ಇಲ್ಲವೇನು? ಕಾರ್ಖಾನೆಯ ಆಸ್ತಿ ಪಾಸ್ತಿ ನಷ್ಟ ಮಾಡಿದ ಮಾತ್ರಕ್ಕೆ ವೇತನ ಬಂದು ಬಿಡುವುದೇ? ಇದು ಸಮಸ್ಯೆಯನ್ನು ನಿವಾರಿಸುವುದೇ? ಸಮಸ್ಯೆಯನ್ನು ನಿವಾರಿಸುವ ಹಾದಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸಲು ಕಾರಣವಾದ ಈ ಘಟನೆ ನಿಜಕ್ಕೂ ಶೋಚನೀಯ. ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಜನ್ಮ ತಾಳಿದ ತೈವಾನ್ ಮೂಲದ ವಿಸ್ಟ್ರಾನ್ ಕಾರ್ಖಾನೆ ಈ ಭಾಗದಲ್ಲಿನ ಅತ್ಯಂತ ದೊಡ್ಡ ಕಂಪನಿಯಾಗಿ ಹಲವಾರು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದರ ಮೂಲಕ ಸಾವಿರಾರು ಕೋಟಿಗಳ ಬಂಡವಾಳವನ್ನು ರಾಜ್ಯದಲ್ಲಿ ಹೂಡಿಕೆ ಮಾಡಿತ್ತು. ಈ ಹೂಡಿಕೆಗೆ ನಾವುಗಳು ಕೊಟ್ಟ ಕೃತಜ್ಞತೆ ಈ ದೊಂಬಿ ಗಲಾಟೆ. ಈ ರೀತಿಯ ಕೃತ್ಯಗಳಿಂದ ನಾವುಗಳು ವಿದೇಶಿ ಬಂಡವಾಳಗಳನ್ನು ಅಥವಾ ಹೊಸ ಕಾರ್ಖಾನೆಗಳನ್ನು ಸೆಳೆಯಲು ಸಾಧ್ಯವೇ? ಈ ಘಟನೆಯನ್ನು ನೋಡಿದ ನಂತರ ಯಾವ ವಿದೇಶಿ ಕಂಪನಿ ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡಲು ಮುಂದಾಗುವುದು? ಯಾವ ಮಾಲೀಕ ಕಾರ್ಖಾನೆ ಶುರು ಮಾಡಲು ಇಚ್ಛಿಸುತ್ತಾನೆ? ಒಮ್ಮೆ ತಿರುಗಿ ನೋಡಿ, ಎಷ್ಟು ಹೊಸ ಕಂಪನಿಗಳು ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ತಲೆ ಎತ್ತಿವೆ? ಎಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿವೆ? ಪರಿಸ್ಥಿತಿ ಈ ರೀತಿ ಇರುವಾಗ ಈ ರೀತಿಯ ಘಟನೆಗಳು ಯಾವ ಪರಿಹಾರವನ್ನು ನೀಡುತ್ತವೆ? ಕಾರ್ಖಾನೆಯಲ್ಲಿ ನಡೆದ ದಾಂಧಲೆಯ ವಿಡಿಯೋಗಳನ್ನು ವೀಕ್ಷಿಸಿದರೆ ಮನಸ್ಸಿಗೆ ಬಹಳ ನೋವಾಗುತ್ತದೆ. ಈ ದಾಂಧಲೆಯಲ್ಲಿನ ವ್ಯಕ್ತಿಗಳು ನಗುತ್ತಾ ನಗುತ್ತಾ ಕಿರುಚಾಡುತ್ತಾ ಒಬ್ಬರಿಂದ ಒಬ್ಬರು ಪ್ರೇರಣೆಗೊಳ್ಳುತ್ತಾ ನಾವೇನೋ ಸಾಧಿಸಿ ಬಿಡುತ್ತೇವೆ ಎಂಬ ಭ್ರಮೆಯಲ್ಲಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡ ರೀತಿ, ಹಿಂಸಾಚಾರಕ್ಕೆ ಇಳಿದ ರೀತಿ ಅತ್ಯಂತ ಶೋಚನೀಯ, ವಿಷಾದಕರ. ಕೋವಿಡ್-19 ಪ್ರಭಾವದಿಂದ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗುತ್ತಿರುವಾಗ ಪುನಶ್ಚೇತನಗೊಳಿಸಲು ಸರ್ಕಾರಗಳು ಹೊಸ ಯೋಜನೆ ಮತ್ತು ಕಾರ್ಯಕ್ರಮಗಳ ಮೂಲಕ ಉದ್ಯಮ ಮತ್ತು ಉದ್ಯಮಿಗಳನ್ನು ಆಕರ್ಷಿಸಲು ಶ್ರಮ ಪಡುತ್ತಿರುವಾಗ ಈ ರೀತಿಯ ಘಟನೆಗಳು ಬೇಕೇ? ಈ ಘಟನೆ ನಮ್ಮ ರಾಷ್ಟ್ರದ ಕೈಗಾರಿಕಾ ಅಭಿವೃದ್ಧಿಯ ನಕ್ಷೆಯಲ್ಲಿ ಎಂದೆಂದಿಗೂ ಮರೆಯಲಾಗದ ಮತ್ತು ಮಾಸಲಾಗದ ಒಂದು ಬಹುದೊಡ್ಡ ಕಪ್ಪು ಚುಕ್ಕೆ. ಆದಷ್ಟು ಬೇಗ ಈ ಕಾರ್ಖಾನೆಯ ಈಗಿನ ಪರಿಸ್ಥಿತಿ ಸುಧಾರಿಸಿ ಎಲ್ಲ ತೊಂದರೆಗಳು ದೂರವಾಗಿ ಉತ್ತಮ ಕೈಗಾರಿಕಾ ಬಾಂಧವ್ಯದೊಂದಿಗೆ ತನ್ನ ಉತ್ಪಾದನೆಯನ್ನು ಮತ್ತೆ ಶುರು ಮಾಡಿ ಉನ್ನತ ಪ್ರಗತಿ ಸಾಧಿಸಲೆಂದು ಆ ದೇವರಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಹೋರಾಟ ಅಭಿವೃದ್ಧಿಯ ದಿಕ್ಸೂಚಿಯಾಗಿರಲಿ.